ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಶ್ತಾ ಕ್ಯಾನ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಗೈಸ್, ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಏನಂದ್ರೆ ಈ ವಿಡಿಯೋದಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಏನಂದ್ರೆ ಗಿವ್ ಅವೇ ಕೊಡ್ತಾ ಇದೀನಿ ಫಾರ್ ಸ್ಟೂಡೆಂಟ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ PU ಎಕ್ಸಾಮ್ಸ್ ಅಂಡ್ KCT. ಸೊ ನನ್ನ ಹತ್ರ ಸ್ವಲ್ಪ ಬುಕ್ಸ್ ಇದ್ದು ಅದನ್ನೆಲ್ಲ ಗಿವ್ ಅವೇ ಮಾಡೋಣ ಅನ್ಕೊಂಡಿದ್ದೀನಿ. ತುಂಬಾ ಬುಕ್ಸ್ ಇತ್ತು ನಂದು JEE ಇದೆಲ್ಲ. ತುಂಬಾ ಬುಕ್ಸ್ ಇತ್ತು. ನಾನು JEE ಪ್ರಿಪೇರ್ ಆಗಿರಲಿಲ್ಲ, ಬಟ್ ಸ್ಟಿಲ್ ಬುಕ್ಸ್ಗಳು ನನಗೂ ಬೇರೆ ಸೀನಿಯರ್ಸ್ ಕೊಟ್ಟಿದ್ರು. ಬಟ್ ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿರಲಿಲ್ಲ. ನಾನು ಆಲ್ರೆಡಿ ಬೇರೆಯವ್ರಿಗೆ ಕೊಟ್ಟಿದ್ದೆ. ಬಟ್ ಇವಾಗ ನಾನು ರೂಮ್ ಕ್ಲೀನ್ ಮಾಡುವಾಗ ಮತ್ತೆ ಸ್ವಲ್ಪ ಬುಕ್ಸ್ ಸಿಕ್ತು. NCERT ಬುಕ್ಸ್ಗಳಿದೆ. ಅದಾದ್ಮೇಲೆ ಸ್ವಲ್ಪ ಕ್ವಶನ್ ಬ್ಯಾಂಕ್ಸ್ ಇದೆ. ತೋರಿಸ್ತೀನಿ ಈಗ ಕ್ವಶನ್ ಬ್ಯಾಂಕ್ಸ್. ನಾನು PU ಅಲ್ಲಿ ಹೋದಾಗ ಈ ಥರ MCQಸ್ದೆಲ್ಲ ಕ್ವಶನ್ ಬ್ಯಾಂಕ್ಸ್ ಬರ್ತಿತ್ತು ನೋಡಿ, ಅದನ್ನೆಲ್ಲ ತೊಗೊಂಡಿದ್ದೆ. ಅದೆಲ್ಲ ಹಂಗೆ ಇದೆ. ಲೈಕ್ ನಾನು ಏನು ಜಾಸ್ತಿ ಯೂಸ್ ಮಾಡಿದ್ದೀನಿ, ಬಟ್ ಏನು ಬರ್ದಿರೋದೆಲ್ಲ ಮಾಡಿಲ್ಲ. ಸೊ ನಿಮಗೆಲ್ಲ ಯೂಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಯಾಕೆ ಗಿವ್ ಅವೇ ಮಾಡ್ತಾ ಇದ್ದೀನಿ, ಅದಾದಮೇಲೆ ನೀವು ಹೇಗೆ ಈ ಗಿವ್ ಅವೇನ ಪಡಿಬೋದು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ನಾನು ಯಾವ್ಯಾವ ಬುಕ್ಸ್ನ ಗಿವ್ ಅವೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಬುಕ್ ಬಂದು NCERTದು ಫಿಸಿಕ್ಸ್ ಪಾರ್ಟ್ 1 ಮತ್ತು ಪಾರ್ಟ್ 2 ಇದೆ, ಸೆಕೆಂಡ್ PUದು. ಅದಾದಮೇಲೆ ನೆಕ್ಸ್ಟ್ ಬಂದು ಕೆಮಿಸ್ಟ್ರಿ ಇದೆ. NCERT ಬುಕ್ ಸೆಕೆಂಡ್ PU ಇದೆ. ಫಸ್ಟ್ PUದು ನಾನು ನೋಡಿಲ್ಲ, ಬಟ್ ಏನಾದ್ರು ಸಿಕ್ಕಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀನಿ. ಸೊ ನಾನು ಜಾಸ್ತಿ ಏನು ಯೂಸ್ ಮಾಡಿಲ್ಲ ಗೈಸ್. ಅಂದರೆ ಓದ್ತಿದೆ, ಬಟ್ ನಾನು ಇಲ್ಲೇನು ಜಾಸ್ತಿ ಬರ್ದಿಲ್ಲ. ಇಲ್ಲೆಲ್ಲೋ ಅಲ್ಲಲ್ಲಿ ಮಾರ್ಕ್ ಮಾಡಿದ್ದೀನಿ ಹೊತ್ತು ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ಸೊ NCERT ಬುಕ್ಸ್ ಇದೆ ಇಲ್ಲಿ ಗೈಸ್. ಅದಾದಮೇಲೆ ಸ್ಟಡಿ ಮೆಟೀರಿಯಲ್ಸ್ ಇದೆ. ಇದು ಫಸ್ಟ್ PU ಸಿಲೆಬಸ್ದು. ನೆಕ್ಸ್ಟ್ ಬಂದು ಸ್ಟಡಿ ಮೆಟೀರಿಯಲ್ಸ್ ಬಂದು ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇದೆ. ನೆಕ್ಸ್ಟ್ ಬಂದು ಇದು ಕ್ವಶನ್ ಬ್ಯಾಂಕು ಕೆಮಿಸ್ಟ್ರಿದು 2024-25 ಕ್ವಶನ್ ಬ್ಯಾಂಕ್ ಇದೆ. ಇದು ಬಂದು ಕೆಮಿಸ್ಟ್ರಿ ಸಬ್ಜೆಕ್ಟ್ದು. ಇದು ಬಂದು ಕಂಪ್ಯೂಟರ್ ಸೈನ್ಸ್ದು ಕ್ವಶನ್ ಬ್ಯಾಂಕು. ಇದ್ರಲ್ಲಿ ಬಂದು ಎಲ್ಲ MCQs ಇದೆ ಗೈಸ್. ನಿಜವಾಗ್ಲೂ ನಾನು ಇಷ್ಟೇ ಓದಿದ್ದು. ಇದರಲ್ಲಿ MCQ ತುಂಬ ಹೆಲ್ಪ್ಫುಲ್ ಆಗುತ್ತೆ, ನೀವು ಓದ್ಕೊಳ್ಳಿ. ನನಗಿದೇ ಹೆಲ್ಪ್ ಮಾಡಿದ್ದು ಗೈಸ್ ಈ ಬುಕ್ಕೆ CSL ನಾನು ಸ್ಕೋರ್ ಮಾಡೋಕ್ಕೆ. ಅದಾದಮೇಲೆ ಗೈಸ್ ಇದು ಬಂದು ಕೆಮಿಸ್ಟ್ರಿ. ಇದರಲ್ಲಿ ಎಲ್ಲ ಕ್ವಶನ್ಸು ಇದೆ MCQ. ಅದಾದಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ಬಂದು ಎಲ್ಲ ಡಿಸ್ಟಿಕ್ ಪೇಪರ್ ಗೈಸ್. ಎಲ್ಲ ಡಿಸ್ಟಿಕ್ ಪೇಪರ್ದು ಕ್ವಶನ್ನ ತೆಗ್ದು ಇದು ಮಾಡಿದ್ದಾರೆ. ನನಗೆ PDF ಕಳಿಸಿದ್ರು, ನಾನು ಜೆರಾಕ್ಸ್ ತೊಗೊಂಡಿದ್ದೆ. ಸೊ ಕೆಮಿಸ್ಟ್ರಿದಿದೆ. ನನ್ನ ಹತ್ರ ತುಂಬ ಕೆಮಿಸ್ಟ್ರಿ ಇದೆ ಬಿಡಿ. ಇದು ಬಂದು ಗೈಸ್ ಫಿಸಿಕ್ಸು. ಇದ್ರಲ್ಲಿ ಬಂದು ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ವಿತ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದೆ. ಅಂದರೆ ಲೆಸನ್ ವೈಸ್ ಇದೆ ಆ್ಯಂಡ್ ಪಾಸ್ಟ್ ಇಯರ್ಸ್ ಕ್ವಶನ್ ಇದೆ. ತುಂಬ ಯೂಸ್ಫುಲ್ ಆಗುತ್ತೆ ಇದು. ನೆಕ್ಸ್ಟ್ ಬಂದು ಇದ್ಯಾವುದು ಕೆಮಿಸ್ಟ್ರಿದು ಕ್ವಶನ್ ಬ್ಯಾಂಕ್ ಕ್ಯಾಪ್ಸೂಲ್ ಅಂದ್ಬಿಟ್ಟು ನಮಗೆ ಕಾಲೇಜ್ ಕಡೆಯಿಂದ ಕೊಟ್ಟಿದ್ರು ಇದನ್ನ. ಅಂದರೆ ಇನ್ನೇನು ಎಕ್ಸಾಮ್ ಇರೋ ಟೈಮ್ಗೆ, ಅಂದರೆ ಇನ್ನು ಎಕ್ಸಾಮ್ಗೆ 2 ಮಂತ್ಸ್ ಇರಬೇಕಾದ್ರೆ ಇದನ್ನ ಕೊಟ್ಟಿದ್ರು. ಇದರಲ್ಲಿ ಬಂದು 6 ಮಾಡಲ್ಸ್ ಪೇಪರ್ ವಿತ್ ಆನ್ಸರ್. ಅದ್ಮೇಲೆ 3 ಮಾಡಲ್ ಪೇಪರ್ಸ್ ಗಿವನ್ ಬೈ ನಮ್ಮದು ಮಾಡಲ್ ಪೇಪರ್ಸ್ ಬಿಟ್ಟಿದ್ರಲ್ಲ ಅದಿದೆ, ವಿತ್ ಆನ್ಸರ್ ಕೀ ಇದೆ. ನಿಜ ಯೂಸ್ಫುಲ್ ಆಗುತ್ತೆ ಇದು. ಜಾಸ್ತಿ ನಾನು ಇದನ್ನ ಓದಿರಲಿಲ್ಲ, ಜಸ್ಟ್ MCQನ ರೆಫರ್ ಮಾಡಿದೆ. ನನ್ನ ಹತ್ರ ಕ್ವಶನ್ ಬ್ಯಾಂಕ್ ಇತ್ತಲ್ಲ, ಅಂದರೆ ಡಿಸ್ಟಿಕ್ ಪೇಪರ್ಸ್ ಇದೆಲ್ಲ ಇತ್ತಲ್ಲ, ನಾನು ಅದನ್ನ ಜಾಸ್ತಿ ರೆಫರ್ ಮಾಡ್ತಿದ್ದೆ. ಸೊ ಇದು ಇದೆ. ಅದಾದಮೇಲೆ ಗೈಸ್ ಪಾಸ್ಟ್ 10 ಇಯರ್ಸ್ದು KCTದು ಬುಕ್ ಇದೆ. ಅದಾದಮೇಲೆ ನೆಕ್ಸ್ಟ್ ಬಂದು ಇದು ಬಂದು ಇಂಗ್ಲೀಷ್ದು. ಐ ಡೋಂಟ್ ನೋ ನಿಮ್ಗೆ ಯೂಸ್ಫುಲ್ ಆಗುತ್ತೇನೋ ಅಂತ, ಬಟ್ ಸ್ಟಿಲ್ ನಾನು ಸಿಕ್ತು ನನಗೆ. ಇದರಲ್ಲಿ ಬಂದು ಎಲ್ಲ ಲೆಸನ್ದು MCQ ಮತ್ತು ಗ್ರಾಮರ್ ಇದೆ. ಅದಾದಮೇಲೆ ಡಿಸ್ಟಿಕ್ ಪೇಪರ್ಸ್ ಇದೆ ಗೈಸ್. ಇದು ಬಂದು ಫಿಸಿಕ್ಸ್. ಇದು ಅಷ್ಟೇ ಲೆಸನ್ ವೈಸ್ MCQ. ಅದಾದಮೇಲೆ 2 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ ಇದೆ ವಿತೌಟ್ ಆನ್ಸರ್ ಕೀ. ಬಟ್ ಚೆನ್ನಾಗಿದೆ ಇದು. ನಾನು ಇದನ್ನೇ ರೆಫರ್ ಮಾಡಿದ್ದೆ ಫಿಸಿಕ್ಸ್ಗೆ. ಅದಾದಮೇಲೆ ಇದು ಯಾವುದೋ ಸಿಕ್ತು ಗೈಸ್, ಮ್ಯಾಥ್ಸ್ದು ಪ್ರೊಬಬಿಲಿಟಿದು ಸಿಕ್ತು. ಸೊ ಇದೊಂದಿದೆ. ಏನಂದರೆ ನಂದು ಮ್ಯಾಥ್ಸ್ದು ತುಂಬ ಇತ್ತು ನೋಟ್ಸ್. ನಂದು ರಿಟರ್ನ್ ನೋಟ್ಸ್ ಇತ್ತು. ಅದಾದಮೇಲೆ ತುಂಬ ಜೆರಾಕ್ಸ್ ಇತ್ತು. ಆಮೇಲೆ KCTದು ಎಷ್ಟೊಂದಿತ್ತು. ಬಟ್ ಏನಂದರೆ ನಮ್ಮ ಮ್ಯಾಮ್ ಕೇಳಿದ್ರು, ಅವ್ರಿಗೆ ಕೊಟ್ಟೆ. ನಾನು ಮ್ಯಾಥ್ಸ್ದೆಲ್ಲ ಅವ್ರಿಗೆ ಕೊಟ್ಟಿದ್ದೀನಿ. ಎಷ್ಟೊಂದು ಬುಕ್ಸ್ ಆಲ್ರೆಡಿ ಇತ್ತು, ನಾನು ಆಲ್ರೆಡಿ ಅದನ್ನ ನನ್ನ ಜೂನಿಯರ್ಸಿಗೆ ಕೊಟ್ಟಿದ್ದೀನಿ. ಇದು ಇನ್ನೊಂದು ಸ್ವಲ್ಪ ಬುಕ್ಸ್ ಇತ್ತಲ್ಲ, ನಾನು ಮಡಿಕೊಂಡು ಏನು ಮಾಡೋಣ ಅಂದ್ಬಿಟ್ಟು ಗಿವ್ ಅವೇ ಮಾಡೋಣ ಅಂತ ಮಾಡ್ತಾ ಇರೋದು. ನಾನೇನು ಯಾವುದು ಬುಕ್ಸ್ ಬೈ ಮಾಡಿರಲಿಲ್ಲ JEEಗೆ ಅಂದ್ಬಿಟ್ಟು, ಅದನ್ನ ನನ್ನ ಸೀನಿಯರ್ಸ್ ಕೊಟ್ಟಿದ್ದು. ಸೊ ನಾನು ಎಷ್ಟೊಂದು ಇಲ್ಲಿ ಬುಕ್ಸ್ ಇರೋದು ನಾನು ಯಾವುದು ಬೈ ಮಾಡಿಲ್ಲ. ಬಟ್ NCERT ಬುಕ್ಸ್ನ ನಾನೇ ಬೈ ಮಾಡಿದ್ದು. ಮೇನ್ ಪಾರ್ಟಿಗೆ ಬರೋಣ. ಈಗ ತುಂಬ ಜನ ಡೌಟ್ ಇರುತ್ತೆ, ಔಟ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಗಿವ್ ಅವೇ ಅಂತ. ಈಗ ಆನ್ಸರ್ ಮಾಡ್ತೀನಿ, ನೀವು ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಗಿವ್ ಅವೇಲಿ ಅಂತ. ಫಸ್ಟ್ ಬಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಗೈಸ್. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮಾಡಿದ್ರಾ? ಎಸ್ ನೀವೇನಾದರೂ ಫಸ್ಟ್ PU ಅಥವಾ ಸೆಕೆಂಡ್ PU ಸ್ಟೂಡೆಂಟ್ಸ್ ಅಲ್ಲೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ರೆ ನಿಮ್ಮ ಜೂನಿಯರ್ಸ್ಗೆ ಶೇರ್ ಮಾಡಿ. ಫಸ್ಟ್ PU ಮತ್ತು ಸೆಕೆಂಡ್ PU ಯಾರು ಓದ್ತಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ಸೆಕೆಂಡ್ ಬಂದು ತುಂಬ ಸಿಂಪಲ್. ನೆಕ್ಸ್ಟ್ ಸ್ಟೆಪ್ ಬಂದು ನೀವು ಕಮೆಂಟ್ ಮಾಡಬೇಕು. ಫಸ್ಟು ನೀವು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ PU ಸೆಕೆಂಡ್ PUನೋ, ಅಥವಾ ನೆಕ್ಸ್ಟ್ ಬಂದು ನೀವು KCTಗೆ ಪ್ರಿಪೇರ್ ಆಗ್ತಿದ್ದೀರೋ ಇಲ್ವೋ. ಅದಾದಮೇಲೆ ಥರ್ಡ್ ಬಂದು ನಿಮಗೆ ಯಾಕೆ ಬುಕ್ಸ್ ಯೂಸ್ಫುಲ್ ಆಗುತ್ತೆ, ಯಾಕೆ ಈ ಬುಕ್ಸ್ ಬೇಕು ಅಂತ ಕಮೆಂಟ್ ಮಾಡಿ. ಅಷ್ಟೊಂದಲ್ಲಿ ನಾವು ಯಾರ್ಯಾರು ಕಮೆಂಟ್ಸ್ ಮಾಡಿದ್ರು ಅಷ್ಟೊಂದಲ್ಲಿ ಒಬ್ಬರು ಅದನ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಇನ್ನೂ ಡಿಸೈಡ್ ಆಗಿಲ್ಲ, ಒಬ್ಬರು ಕೊಡೋಣ ಒಬ್ಬರು ಕೊಡೋದ ಅಥವಾ ಇಬ್ಬರು ಕೊಡೋದ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಸೊ ಅಷ್ಟೊಂದಲ್ಲಿ ಡಿಸೈಡ್ ಮಾಡಿ ವಿನ್ನರ್ಸ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅನೌನ್ಸ್ ಮಾಡ್ತೀವಿ. ಆಮೇಲೆ ಫ್ಯಾನ್ಸಿಯಾಗಿ ಕಮೆಂಟ್ಸ್ ಮಾಡೋಕೆ ಹೋಗಬೇಡಿ, ಆನೆಸ್ಟಾಗಿ ಕಮೆಂಟ್ಸ್ ಮಾಡಿ. ಸುಮ್ಮನೆ ನೀವು ಬುಕ್ಸ್ ಯೂಸ್ ಮಾಡಲೇ ವೇಸ್ಟ್ ಆಗಬಾರ್ದು, ಬೇರೆಯವ್ರಿಗಾದ್ರೂ ಯೂಸ್ ಆಗುತ್ತೆ ಅದು ಬೇಕಾದರೆ. ಸೊ ಸುಮ್ಮನೆ ಕಮೆಂಟ್ಸ್ ಮಾಡೋಕೆ ಹೋಗಬೇಡಿ, ಅದು ಸರಿ ಹೋಗೋಲ್ಲ. ಕರೆಕ್ಟಾಗಿ ಕಮೆಂಟ್ ಮಾಡಿ ನಿಮ್ಗೆ ಯಾಕೆ ಬುಕ್ ಯೂಸ್ ಇದೆ ಅಂತ. ಒಂದು ಇಂಪಾರ್ಟೆಂಟ್ ಅಂದರೆ ಆ ಬುಕ್ಸ್ ನಿಮ್ಗೆ ಸಿಕ್ಕಿದ್ಮೇಲೆ ಅದನ್ನ ನೀವು
ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಸುಮ್ಮನೆ ಎಲ್ಲೋ ಎಸೆಯೋದು ಆ ಥರ ಎಲ್ಲ ಮಾಡಬಾರ್ದು. ನಿಜವಾಗ್ಲೂ ಆ ಬುಕ್ಸ್ ಬೇಕು ಅಂತ ಅನ್ಸಿದ್ರೆ ಮಾತ್ರ ಕಮೆಂಟ್ ಮಾಡಿ ಗೈಸ್. ಇಲ್ಲಾಂದ್ರೆ ಕಮೆಂಟ್ ಮಾಡಕ್ಕೆ ಹೋಗಬೇಡಿ. ಗೈಸ್ ಎಷ್ಟೊಂದು ಜನಕ್ಕೆ ಡೌಟ್ ಇರ್ಬೋದು ಗಿವ್ ಅವೇ ವಿನ್ನರ್ಸ್ ಯಾವಾಗ ಅನೌನ್ಸ್ ಮಾಡ್ತೀರಾ ಅಂತ. 1 ವೀಕ್ ಆದ್ಮೇಲೆ ಅನೌನ್ಸ್ ಮಾಡ್ತೀವಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಅದ್ರ ಬಗ್ಗೆ. ಯಾರು ಗಿವ್ ಅವೇ ವಿನ್ ಆಗಿರ್ತಾರೆ ಅವ್ರು ಹೇಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಂತೆಲ್ಲ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾವುದೇ ಅಪ್ಡೇಟ್ನ ಮಿಸ್ ಮಾಡ್ಕೋಬೇಡಿ. ಸೊ ಗೈಸ್ ಇದನ್ನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಕಸಿನ್ಸ್ಗೆ ಅಥವಾ ಯಾರಾದರೂ PU ಎಕ್ಸಾಮ್ಗೆ ಅಥವಾ KCD ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಗೈಸ್ ನಿಮ್ಮ ಫ್ಯೂಚರ್ ಎಕ್ಸಾಮ್ಸ್ ಮತ್ತು ಫ್ಯೂಚರ್ ಪ್ರಿಪ್ರೇಷನ್ಸ್ಗೆ ಎಲ್ಲದಕ್ಕೂ ಆಲ್ ದ ಬೆಸ್ಟ್. ಕಾನ್ಫಿಡೆಂಟ್ ಆಗಿರಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ತುಂಬ ಸ್ಟ್ರೆಸ್ ತಗೋಬೇಡಿ, ಆರಾಮಾಗಿರಿ ಅಷ್ಟೇ. ಮುಂದಿನ ವ್ಲಾಗಲ್ಲಿ ಸಿಗುವ, ಅಲ್ಲಿವರೆಗೂ ಬಾಯ್ ಬಾಯ್.